ಸೊ ಪ್ರೋಗ್ರಾಮ್ ಹೆಂಗ ಅನಿಸ್ತು ನಾ ಕೇಳೋದಿಲ್ಲ, ಕೇಳ್ಕೊಂಡಿದ್ದೀರಾ ಎಲ್ಲರೂ ಅಲ್ವಾ? ಒಬ್ರು ನಿಮ್ಮನ್ನ ಇಮೋಷನಲಿ ಕನೆಕ್ಟ್ ಮಾಡಿದ್ರೆ, ಒಬ್ರು ನಿಮ್ಮನ್ನ ಮೋಟಿವೇಟ್ ಮಾಡಿದ್ದಾರೆ, ಹೌದಾ? ಒಬ್ರು ಬೆಂಕಿ ಹಾಕಿದ್ದಾರೆ, ಒಬ್ರು ನಿಮಗೆ ಸ್ನೇಹ ಪ್ರೀತಿಯನ್ನು ತೋರಿಸಿದ್ದಾರೆ. ಸೊ ಅಕೇಶಿಯ ಮರ ಗೊತ್ತಿದೆ ನಿಮಗೆ? ಈ ರೋಡ್ ಸೈಡ್ ಎಲ್ಲ ಬೆಳೀತದಲ್ಲ, ಏನ್ ಹೇಳ್ತೀರಾ ನೀವು? ಇದೆಯಾ ಅಕೇಶಿಯ ಅಂತೀವಿ ನಾವು, ಆಕಾಶ ಮರ. ತೆಂಗಿನ ಮರ ಗೊತ್ತಿದೆಯಾ? ಅವೆರಡಕ್ಕೂ ವ್ಯತ್ಯಾಸ ಏನು? ವ್ಯತ್ಯಾಸ ಗೊತ್ತಿದೆಯಾ? ಅಕೇಶಿಯ ಮರ ಅನ್ನುವಂಥದ್ದು 2-3 ವರ್ಷದಲ್ಲಿ ಬೆಳೆದು 12 ವರ್ಷದಲ್ಲಿ ಬಿದ್ದೋಗ್ತದೆ, ಸತ್ತೋಗ್ತದೆ. ಅದೇ ತೆಂಗಿನ ಮರ ಅನ್ನುವಂಥದ್ದು ಫಲ ಕೊಡ್ಲಿಕ್ಕೆ 6-7 ವರ್ಷ ಬೇಕು. ನಂತರ ನಿಮ್ಮ 3-4 ತಲೆಮಾರಿಗೂ ಅದು ಫಲ ಕೊಡ್ತಾನೆ ಇರ್ತದೆ. ಸೊ ನಿಮ್ಗೆ ಅಕೇಶಿಯ ಮರ ಬೇಕೋ ಅಥವಾ ತೆಂಗಿನ ಮರ ಬೇಕೋ ನೀವು ಆಲೋಚನೆ ಮಾಡ್ತೀವಿ, ತೆಂಗಿನ ಅಲ್ವಾ? ತುಂಬಾ ಜನ ನನಗೆ ಹಿಂಗ ಹಣ ಬರಬೇಕು ಅಂತಾರೆ, ಹಾಗಂತ ಹೈಬ್ರಿಡ್ ಮರಗಳನ್ನು ನೆಡ್ತಾರೆ. ಗಿಡ ನೆಡ್ತೀರಲ್ವ, ಹೈಬ್ರಿಡ್ ಕ್ರಾಸ್ ಮಾಡ್ಬಿಟ್ಟು ಹೈಬ್ರಿಡ್ ಗಿಡಗಳು ನೆಡ್ತೀರಾ. 5-6 ತಿಂಗಳಲ್ಲಿ ಫಲ ಕೊಡ್ತದೆ. ಎಷ್ಟು ವರ್ಷ ಕೊಡ್ತದೆ ಫಲ? 5-6 ವರ್ಷ ಕೊಡ್ತದೆ, 10 ವರ್ಷ ಕೊಡ್ಬೋದು, ನಂತರ ಇಲ್ಲ. ಅದೇ ನೀವು ನ್ಯಾಚುರಲ್ ಮರನ ಅಥವಾ ನ್ಯಾಚುರಲ್ ತೆಂಗಿನ ಮರನ ಅಥವಾ ಮಾವಿನ ಗಿಡ ನೆಟ್ಟಿದ್ರೆ ಫಲ ಕೊಡ್ಲಿಕ್ಕೆ 5-6 ವರ್ಷ ಬೇಕು. ಯಾವಾಗ ಫಲ ಕೊಡೋಕೆ ಸ್ಟಾರ್ಟ್ ಆಯ್ತು, ನೀವು ಅದಕ್ಕೆ ಏನು ಹಾಕದೇ ಇರಲಿ, ನೋಡ್ಕೊಳ್ಳದೆ ಇರಲಿ, ನಿಮಗೆ ಫಲ ಅನ್ನುವಂಥದ್ದು ಬರ್ತಾನೆ ಇರ್ತದೆ. ಬೇಡ ಅಂದ್ರೂ ಬರ್ತದೆ, ಹೌದಾ ಅಲ್ವಾ? ಸೊ ಅದು ನಮ್ಮ ಮೋದಿಕೆ. ನಿಮಗೆ ಫಾಸ್ಟ್ ಇನ್ಕಮ್ ಬರಬೇಕು. ನಾಳೆನೇ ಸರ್ ದಿವ್ಯಾಧರ್ ಸರ್ ರೇಂಜ್ ರೋವರ್ ತಗೊಂಡಿದ್ದಾರೆ, ನಂಗೆ ನಾಳೆನೇ ರೇಂಜ್ ರೋವರ್ ತಗೋಬೇಕು. ಬರೋದಿಲ್ಲ, ನಾನು ಸೀದಾ ಹೇಳ್ತೀನಿ, ಬರೋದಿಲ್ಲ. ಕಷ್ಟಪಡ್ದೇನೆ ಸುಖ ಬರೋದಿಲ್ಲ. ನಿಮ್ಮ ಹಳೆಯವ್ರ ಗಾದೆ ಎಲ್ಲ ಗೊತ್ತಿದೆ ಅಲ್ವಾ? ಕಷ್ಟಪಟ್ಟರೆ ಮಾತ್ರ ಸುಖ, ಕೈ ಕೆಸರಾದರೆ. ನಾವು ಕೈ ಕೆಸರು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಮೊಸರು ಬರ್ಬೇಕಷ್ಟೇ, ಅಲ್ವಾ? ಸೊ ನಿರ್ಭಯಾನಂದ ಸ್ವಾಮೀಜಿಗಳು ಹೇಳ್ತಾರೆ ತುಂಬಾ ಚೆನ್ನಾಗಿ, ಏನು ಅಕ್ಕಿ ಹೋಗಿ ನೀರಿಗೆ ಬೀಳ್ಬೇಕು, ಗ್ಯಾಸ್ ಆಟೋಮೆಟಿಕ್ ಆಗಿ ಹಚ್ಕೋಬೇಕು, ಆ ಕಡೆ ತರಕಾರಿ ತನ್ನಾಗೆ ಹೋಳಾಗಬೇಕು, ಅದು ಸಾಂಬಾರ ಅದರಷ್ಟಕ್ಕೆ ಅದಾಗಬೇಕು, ಅನ್ನ ಪ್ಲೇಟಿಗೆ ತಾನಾಗೆ ಬೀಳ್ಬೇಕು, ಬಾಯಿಗೆ ಅನ್ನ ಬಂದ್ ಬಿದ್ರೆ ಮಾತ್ರ ನಾವು ಊಟ ಮಾಡ್ತೀನಿ ಅಂತ ಜಮಾನ ಇವಾಗ, ಹೌದಲ್ವಾ? ಸುಲಭದಲ್ಲಿ ಬರಬೇಕು, ಕಷ್ಟ ಪಡೋಕ್ ಮನ್ಸಿಲ್ಲ. 1 ಸಲ 2 ಸಲ ಬರ್ಬೋದು, 3ನೇ ಸಲ ಬರೋದಿಲ್ಲ. ಮೋದಿಕೇರ್ ಅನ್ನುವಂಥದ್ದು 1 ಸಲ 2 ಸಲ ಬಂದು 3ನೇ ಸಲ ಬರದೇ ಇರುವಂಥದ್ದಲ್ಲ. ಮೋದಿಕೇರ್ ಅನ್ನುವಂಥದ್ದು ನಿಮ್ಮ 3 ತಲೆಮಾರಿನ ಬಿಸ್ನೆಸ್, ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ದಿವ್ಯಾಧರ್ ಸರ್ ಇರೋ ಕಷ್ಟ ಯಾರ್ಯಾರು ಇದೆಯಾ? ಯಾರು ಇದ್ರೆ ಹೇಳಿ, ಅದಕ್ಕಿಂತ ಕಷ್ಟ ಇರ್ಬೋದು, ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಇದೆಯಾ? ನಾವೆಲ್ಲ ಗಟ್ಟಿ ನಿಲ್ಲಕ್ಕೆ ಆ ಕಷ್ಟನೇ ನಮ್ಮ ಕಾರಣ. ಅವ್ರಿಗಿರೋ ಕಷ್ಟ ಯಾರಿಗೂ ಇಲ್ಲ. ನಿಮ್ಗೆ ಇವತ್ತು ನೀವು ಕೇಳಿದಿರ ಅವ್ರ ಕಷ್ಟಗಳನ್ನು. ನಾವು ಜಾಯ್ನ್ ಆದಾಗ್ಲಿಂದ ನೋಡ್ತಾ ಇದ್ದೀವಿ. ನಮ್ಮ ಫಸ್ಟ್ ಅವ್ರ 1 ಡೇ ವರ್ಕ್ಶಾಪು ಗೆಟ್ ಟುಗೆದರ್ ಮಾಡಿದ್ದು ಅವ್ರ ಮನೆಯಲ್ಲೇ. ಅವ್ರ ಮನೆ ಹೇಗಿತ್ತು, ಅವ್ರ ಮನೆ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಏನಾದ್ರು ಆದರೂ, ಇನ್ಕಮ್ ಡ್ರಾಪ್ ಆದರೂ, ಟೀಮ್ ಬರದೇ ಇದ್ರು, ನಾವು ಅದನ್ನ ದೊಡ್ಡ ಇಶ್ಯೂ ಅಂತ ತಗೊಂಡಿದ್ವಿ. ಯಾಕೆ? ನಾವು ಶಾರ್ಟ್ ಟರ್ಮ್ ಆಲೋಚನೆ ಮಾಡ್ತಾ ಇಲ್ಲ, ಈ ತಿಂಗಳಿನ ಆಲೋಚನೆ ಅಲ್ಲ. ನಾನು ಇವತ್ತು ಈ ತಿಂಗಳು ಫೀಲ್ಡ್ ವರ್ಕ್ ಮಾಡಿದ್ದೀನ, ಆ ರಿಸಲ್ಟು ಈ ತಿಂಗಳಿಗಲ್ಲ, 2 ತಿಂಗಳು ಬಿಟ್ಟು ಬರ್ತದೆ ರಿಸಲ್ಟ್. ಅದು ರಿಸಲ್ಟ್. ನಾನು 7ನೇ ಕ್ಲಾಸಿಗೆ ಹೋದ ತಕ್ಷಣ ನಾನು 8ನೇ ಕ್ಲಾಸಿಗೆ ಪ್ರಮೋಟ್ ಮಾಡ್ತಾರಾ? ಪರೀಕ್ಷೆ ಬರ್ಲಿಕ್ಕೆ ಕೂರಿಸ್ತಾರಾ? ಇಲ್ಲ, ಓದ್ಬೇಕು. ಚಿಕ್ಕ ಪರೀಕ್ಷೆಗಳ ಮಧ್ಯೆ ಪಾಸ್ ಆಗಬೇಕು, ಲಾಸ್ಟ್ ಸಿಗುವಂಥದ್ದು ಫೈನಲ್. ಅಲ್ಲಿ ಪಾಸ್ ಆದ್ರೆ 8ನೇ ಕ್ಲಾಸ್, ಅಲ್ಲಿ ಫೇಲ್ ಆದ್ರೆ ಏನ್ ಮಾಡ್ತಾರೆ? ಮನೆ ಕಳಿಸ್ತಾರ? ಮನೆ ಕಳಿಸ್ತಾರ? ಮತ್ ಪುನಃ ಅದೇ ಅಲ್ವಾ, 7ನೇ ಕ್ಲಾಸಿಗೆ ಕುತ್ಕೋಬೇಕು, ತಿರ್ಗಾ ಸ್ಟಾರ್ಟಿಂಗ್ ಓದ್ಕೊ ಬರ್ಬೇಕು, ನಂತರ ಮತ್ ಪುನಃ ಫೈನಲ್. ನಾವೇನ್ ಮಾಡ್ತೀವಿ? ಫೇಲ್ ಆದ್ವಾ, ಇವನ್ ಸುಖ ಇಲ್ಲ, ನನ್ ಕೈಲಿ ಆಗೋದಿಲ್ಲ, ಮನೆಗೆ ಪಲಾಯನ ಓಡೋಗ್ಬಿಡ್ತೀವಿ. ಯಾಕೆ ಆಗಿಲ್ಲ ಅನ್ನೋದು ಆಲೋಚನೆ ಮಾಡಿ. ಫಸ್ಟ್ ಚೆನ್ನಾಗಿ ಮಾತಾಡಿದ್ರು, ಯಾಕೆ ಅವ್ರು ಕನ್ನಡ ಲೆಕ್ಚರ್ ಅಂದ್ಬಿಟ್ಟು ಮಾತಾಡಿದ್ರ? ಅಲ್ಲ, ಅವರಿಗೆ ಅದರ ಅನುಭವ ಇದೆ, ಮೋದಿಕೇರ್ ಅನುಭವ ಇದೆ, ಕಲ್ತಿದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ, ಎಲ್ಲೇ ಪ್ರೋಗ್ರಾಮ್ ಆಗ್ಲಿ ನನ್ನ ಡೌನ್ ಲೈನ್ಸ್ ಇಲ್ಲದೆ ಇದ್ರು ನಾನು ಹೋಗಿ ಕೂತ್ಕೊಳ್ತೀನಿ, ಇವತ್ತು ನಾನು ಬಂದು ಕೂತಿದ್ದೀನಿ. ಸರಿ ಆವಾಗಲೂ ಹೇಳಿದೆ, ಸರ್ ನನ್ನ ಟೀಮಿಂದ 140 ಜನ ಬಂದಿದ್ದಾರೆ ಸರ್, ಒಂದೇ ಒಂದು PGBV ಇಲ್ಲ ಸರ್, ಸ್ಟಿಲ್ ನಾನು ಬಂದಿದ್ದೀನಿ. ಯಾಕೆ? ನೀವಲ್ಲಿ ನನ್ನ ಟೀಮು ನಿಮ್ಮನ್ನು ಮಾತಾಡಿಸ್ಬೇಕು ಅಂತಲ್ಲ, ನನಗೆ ಕಲಿಬೇಕು, ನನಗೆ ಎಷ್ಟೋ ಮಾತು ಕಲಿಬೇಕು. ನನ್ನ ಮಾತು ಕೇಳಿ ನನಗೇ ಬೋರ್ ಆಗಿದೆ, ಬೇರೆಯವ್ರಿಗೆ ಬಿಡ್ರಿ, ನನಗೆ ಗೊತ್ತಿಲ್ಲ, ನನಗೇ ಬೋರ್ ಆಗಿದೆ. ನಾನು ಕಲಿಬೇಕು, ನನ್ನ ಲೈಫಲ್ಲಿ ನಾನು ಕಲಿಬೇಕು. ಇವಾಗ ಮಾರುತಿ ಸರ್ ಮಾತಾಡ್ತಾ ಇದ್ದಾರೆ, ಸಂತೋಷ್ ಸರ್ ಮಾತಾಡ್ತಾ ಇದ್ದಾರೆ. ಸರ್ ಮುಂಚೆ ಇಷ್ಟು ಮಾತಾಡ್ತಿದ್ರೆ ಸರ್ ನೀವು?
ಇಷ್ಟು ಬುದ್ಧಿವಾದ ಹೇಳೋಕೆ ಅಥವಾ ಇಷ್ಟು ಜನರಿಗೆ ಕನ್ವಿನ್ಸ್ ಮಾಡೋದು ನಿಮ್ಮ ಕೈಲಿ ಆಗ್ತಾ ಇತ್ತಾ? ಈರಣ್ಣ ಸರ್, ನಾನು ನಿಮ್ಮನ್ನು ಸ್ಟಾರ್ಟಿಂಗಿಂದ ನೋಡಿದ್ದೀನಿ, ಆಗ್ತಾ ಇತ್ತಾ? ಈಗ ಆಗ್ತಾ ಇದೆ. ಇದು ಬರೀ ಮೋದಿ ಕೇರ್ ನಿಮಗೆ ಹಣ, ಟೈಟಲ್ಲು, ಇನ್ಕಮ್ಮು, ಸ್ಟೇಟಸ್ ಅಲ್ಲ, ನಿಮ್ಮನ್ನು ಕೂಡ ಬದಲು ಮಾಡ್ತಾರೆ. ಸುರೇಶ್ ಸರ್ ಬೆಸ್ಟ್ ಎಕ್ಸಾಂಪಲ್, ಎಲ್ಲರ ಕಣ್ಣು ಮುಂದೆ ಇದ್ದಾರೆ. ಸುರೇಶ್ ಸರ್ ಒಬ್ಬರ ಮುಂದೆ ಮಾತಾಡ್ತಾ ಇರಲಿಲ್ಲ. ಅವ್ರು SCD ಹಾಕ್ಬೇಕಾದ್ರೂ ಭಯ ಪಡ್ತಾ ಇದ್ರು ಸರ್, ಸ್ಟೇಜಿಗೆ ಹೋಗೋಕ್ಕೆ. ಅವಾಗ ಎದುರು ಬಂದು ಮಾತಾಡ್ತಾ ಇದ್ರು ಅಲ್ವಾ? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ ಇವತ್ತು? ಸರ್ ಹೇಳ್ತಾ ಇದ್ರು, ಇವರು ನಮ್ಮ ಸರ್, ನಿಮ್ಮ ಟೀಮ್ ಎಷ್ಟು ಜನ ಬಂದಿದ್ದಾರೆ ಸರ್ ಇವತ್ತು? 20 ಜನ ಇದೆ. 20 ಜನ ಇದೆ. ಬೆಂಗಳೂರಿಂದ 20 ಜನ ಕರೆಸಿದ್ದಾರೆ. ಬೆಂಗಳೂರಿಂದ ಎಷ್ಟು ಓದಿದ್ದೀರಾ ಸರ್? ಮೂರನೇ ಕ್ಲಾಸ್ ಓದಿದ್ದಾರೆ. ಸ್ಟಿಲ್ 3ನೇ ಕ್ಲಾಸ್ ಓದಿದ್ದಾರೆ. ವಿದ್ಯಾಭ್ಯಾಸ ಬೇಕು ಸರ್, ನನಗೆ ಮಾಡೋಕ್ಕಾಗೋದಿಲ್ಲ, ಅವರೆಲ್ಲ ಕಲ್ತವ್ರು ಮಾಡೋದು. ಅವ್ರು ಆಳ್ವಾಸ್ ಕಾಲೇಜ್ ಲೆಕ್ಚರರು, ನಾನು ಇಂಜಿನಿಯರು. ಮಾರುತಿ ಸರು ಪತ್ರಕರ್ತಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಮಾತ್ರ ಮಾಡೋದು. ಸರ್ 3ನೇ ಕ್ಲಾಸ್ ಓದೋರು 20 ಜನ ಬೆಂಗಳೂರಿಂದ ಕರೆಸಿದ್ದಾರೆ. ಅವ್ರ ಮನೆ ಸುತ್ತಿಂದ ಅಲ್ಲ, ಬೆಂಗಳೂರಿಂದ ಕರೆಸಿದ್ದಾರೆ. ಯಾಕೆ? ಮಾಡಬೇಕು ಅನ್ನೋ ಹಸು ಅವ್ರಿಗಿದೆ, ಹೌದಲ್ವಾ? ಅನ್ನ ಕಲಿಸಿ ಬಾಯಿಗೆ ಹಾಕ್ಬೋದು, ಅದನ್ನು ನುಂಗ್ತೀರಾ, ಉಗುಳ್ತೀರಾ, ಅದು ಅವ್ರಿಗೆ ಬಿಟ್ಟಿದ್ದು ಅಲ್ವಾ? ಮಗು ಆಗಲೇಬೇಕಾದ್ರೆ ಮಗು ಬಾಯಿಗೆ ನೀವು ಮಣ್ಣಿನೋ ಸೆರಿಲ್ಯಾಕ್ಸೋ ಅಥವಾ ಏನೋ ಬಾಯಿಗೆ ಹಾಕ್ಬೋದು, ಉಗ್ದ್ರೆ ಪೆಟ್ಟು ತಿಂತದ ಅದು ಅಲ್ವಾ? ಉಗೋದು ಬಿಡೋದು ಅದು ಬಿಟ್ಟಿದ್ದು. ಸೊ ಇವಾಗಲೂ ಅಷ್ಟೇ ಮೋದಿ ಕೇರ್ ಅನ್ನುವಂಥದ್ದು ಹೇಗಿದೆ, ಏನು ಆಗ್ತಾ ಇದೆ, ಹೋಗ್ತಿದೆ ಅಂದ್ಬಿಟ್ಟು ನಿಮ್ಗೆ ಕಣ್ಣೆದ್ರೆ ಇದೆ. ಇವಾಗ ಕಣ್ಣೆದ್ರೆ ಇದೆ. ಎಕ್ಸಾಂಪಲ್ ಇಲ್ಲಿದ್ದಾರೆ, ಸಂತೋಷ್ ಸರ್ ಇದ್ದಾರೆ, ಈರಣ್ಣ ಸರ್ ಇದ್ದಾರೆ, ಸುರೇಶ್ ಸರ್ ಇದ್ದಾರೆ, ಕಣ್ಣು ಮುಂದೆ ಇದೆ. ಎಷ್ಟು ಬದಲಾಗಿದ್ದಾರೆ, ಎಷ್ಟು ಇನ್ಕಮ್ ತಗೊಳ್ತಾ ಇದ್ದಾರೆ. ನೀವು ಇನ್ಕಮ್ ಮಾತ್ರ ಫೋಕಸ್ ಮಾಡಬೇಡಿ, ನಿಮ್ಮ ಜೀವನದಲ್ಲಿ ನೀವೆಷ್ಟು ಬದಲಾಗಿದ್ದೀರ ನೋಡಿ. ಪರ್ಸ್ನಲ್ ಡೆವಲಪ್ಮೆಂಟ್ ಸರ್. ದುಡ್ಡು ಬೇಡ, ಯಾರು ದುಡಿತಾರೆ, ಹೌದಲ್ವಾ? ಯಾರು ದುಡಿತಾರೆ ದುಡ್ಡನ್ನು, ಆದರೆ ಆ ಕ್ಷೇತ್ರದಲ್ಲಿ ಬೇರೆಯವ್ರನ್ನ ಬೆಳೆಸ್ಲಿಕ್ಕೆ ಆಗ್ತದೆ. ಮಾರುತಿ ಸರ್ ಬಂದಿದ್ದಕ್ಕೆ ಸಂತೋಷ್ ಸರ್ ಬಂದರು, ಸುರೇಶ್ ಸರ್ ಬಂದರು, ಸಂತೋಷ್ ಸರ್ ಬಂದಿದ್ದಕ್ಕೆ ಈರಣ್ಣ ಸರ್ ಬಂದರು, ಮತ್ತೊಬ್ರು ಬರ್ತಾ ಇದ್ದಾರೆ. ಮಾರುತಿ ಸರ್ ಇಲ್ಲ ಅಂತ ಹೇಳಿದ್ರೆ ಈ ಟೀಮೇ ಇರ್ತಾ ಇದ್ರ ನೀವು 100 ಜನ ಇರ್ತಾ ಇರಲ್ಲ ಸರ್. ಮಾರುತಿ ಸರ್ ಒಬ್ರು ಇಲ್ಲ ಅಂದ್ರೆ 100 ಜನ ಇರ್ತಾ ಇರಲ್ಲ ಅಲ್ವಾ? ಅವ್ರು ಒಬ್ರು 100 ಜನರ ಬೆಳೆಸ್ತಾ ಇದ್ದಾರೆ. ಇಲ್ಲಿರೋ 100 ಜನ ಅದನ್ನ ಆಲೋಚನೆ ಮಾಡ್ತಾರೆ. ನಾಳೆ ನೀವು ಇವತ್ತು ಒಬ್ಬರೇ ಇರ್ಬೋದು ಸರ್. ಮಾರುತಿ ಸರ್ 100 ಜನ ಇದ್ದಾರೆ, ನನಗೆ ಯಾರೂ ಇಲ್ಲ. ಅವರು ಸ್ಟಾರ್ಟಿಂಗ್ ಸರ್ ನೀವು 2 ಜನ ಕರ್ಕೊಬಂದು ಜಾಯ್ನ್ ಆಗಿದ್ದೀರಿ. ಅದು ನೀವು ಗಂಡ ಹೆಂಡತಿ ಬಂದಿರೋದು, ಇಬ್ಬರಲ್ಲ, ಒಂದೇ ಐಡಿ. ಅಕ್ಕ ಬಂದಿರ, ಅವ್ರು ಬಂದಿರ, ಇಬ್ಬರು ಬಂದ್ಬಿಟ್ಟು 100 ಜನ ಒಟ್ಟಾಕಿದ್ದಾರೆ. ನೀವು ಒಬ್ರು ಬಂದ್ಬಿಟ್ಟು 50 ಜನ ಒಟ್ಟಾಕಾಗಲ್ವಾ? ಮೋದಿ ಕೇರ್ ಅಷ್ಟೇ ಇರುವಂಥದ್ದು. ಸೊ ಶಾರ್ಟ್ ಕಟ್ಟನ್ನು ಹುಡುಕಬೇಡಿ, ಲಾಂಗ್ ರೂಟನ್ನು ತಗೊಳ್ಳಿ, ಸೇಫ್ ರೂಟ್, ನ್ಯಾಯಯುತ ರೂಟ್. ಅದು ನಿಮಗೆ ದಿವ್ಯತೆ ಸರ್ ಪೂರ ಹೇಳಿದ್ದಾರೆ, ನಾನು ಹೇಳೋಕೆ ಏನೂ ಎಕ್ಸ್ಟ್ರಾ ಇಲ್ಲ. ಟ್ರೈನಿಂಗ್ಗಳು ನಿಮ್ಮ ಕಾಲ್ ಬುಡಕ್ಕೆ ಬರ್ತಾ ಇದೆ. ಬೆಳಗಾಂನಲ್ಲಾಗಲಿ, ಹುಬ್ಳಿಯಲ್ಲಾಗಲಿ, ಝೂಮ್ ಟ್ರೈನಿಂಗ್ ಆಗಲಿ, ರಾಮದುರ್ಗ ಕ್ಯಾಂಪ್ಗಾಗಲಿ. ಆಲೋಚನೆ ಮಾಡಿ, ನಾವು ರಾಮದುರ್ಗಕ್ಕೆ ಬರಬೇಕು ಅಂದರೆ ನಾವು 350 ಕಿಲೋಮೀಟ್ರ್ ಬರಬೇಕು. 350 ಕಿಲೋಮೀಟ್ರ್ ಬರಬೇಕು. ನಿಮಗೆ 100 ಕಿಲೋಮೀಟ್ರ್ ಒಳಗಡೆ ರಾಮದುರ್ಗ ಸಿಗ್ತದೆ, ಹೌದಲ್ವಾ? ಎಷ್ಟು ಜನರನ್ನು ನೀವು ಕರ್ಕೊಬಂದು ಕೂರಿಸ್ತೀರಾ, 100% ನೀವು ಕೂಡ ನಾಳೆ ಇಲ್ಲಿ ನಿಂತು ಮಾಡೋ ಥರ ಆಗ್ತೀರಾ. ಯಾಕೆ ಮೋದಿ ಕೇರ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಫಸ್ಟ್ ಆಲೋಚನೆ ಮಾಡ್ಕೊಳ್ಳಿ. ಯಾಕೆ ಮೋದಿ ಕೇರ್ ಮಾಡ್ತಾ ಇದ್ದೀರಿ? ಪ್ರತಿಯೊಬ್ಬರು ಇವ್ರು ಅಂತ ಹೇಳ್ತಲ್ಲ, ಯಾಕೆ ಮೋದಿ ಕೇರ್ ಮಾಡ್ತಾ ಇದ್ದೀರಾ ಫಸ್ಟ್ ನೀವು ಬರೆದಿಟ್ಕೊಳ್ಳಿ. ಮೋದಿ ಕೇರ್ ನೀವು ಯಾಕೆ ಮಾಡ್ತಾ ಇದ್ದೀರಾ? ಇನ್ಕಮ್ಗಿರ್ಬೋದು, ಲೈಫ್ ಸ್ಟೈಲಿಗಿರ್ಬೋದು, ನನ್ನ ಹೆಂಡತಿಗೇನೋ ಕೊಡಬೇಕು, ನನ್ನ ಗಂಡಿಗೇನೋ ಕೊಡಬೇಕು, ನನ್ನ ಮಕ್ಕಳಿಗೇನೋ ಕೊಡಬೇಕು, ಏನೇ ಇರ್ಬೋದು. ಮೋದಿ ಕೇರಿಂದ ಏನಾದ್ರು ಅಪೇಕ್ಷೆ ಇಟ್ಕೊಳ್ಳಿ. ಸುಮ್ಮನೆ ಮೋದಿ ಕೇರ್ ಮಾಡೋಕೆ ಬರಬೇಕು. ಕೆಲಸ ಮಾಡ್ತೀರಲ್ಲ ಹೊರಗಡೆ, ಸಂಬಳ ಸಿಗ್ತದಲ್ಲ, ಆ ಸಂಬಳದಿಂದ ಏನು ಮಾಡ್ತೀರಾ ನೀವು? ಮನೆ ಕಟ್ಕೊಳ್ತೀರಾ, ಮನೆ ಜೀವನ ಸಾಗಿಸ್ತೀರಾ, ಹೌದಲ್ವಾ? ಅದನ್ನು ಮೋದಿ ಕೇರ್ ಲಿಂಕ್ ಮಾಡ್ಕೊಳ್ಳಿ. ದೊಡ್ಡ ಮಟ್ಟಕ್ಕೆ ಬೆಳಿತೀರಾ. ಅದಕ್ಕೆ ಸಾಥ್ ಕೊಡಲಿಕ್ಕೆ ದೊಡ್ಡ ಲೀಡರ್ಸ್ ಇದ್ದಾರೆ, ಟ್ರೈನಿಂಗ್ಸ್ ಇದೆ, ನಾವಿದ್ದೀವಿ. ಮೋದಿ ಕೇರ್ಲಿ ಒಬ್ಬರನ್ನ ಬೆಳೆಸುವಂಥದ್ದು, ತುಳಿಯುವಂಥದ್ದಿಲ್ಲ. ತುಳಿಯೋದಾಗಿದ್ರೆ ಅವ್ರು ಇಬ್ಬರು ಬರ್ತಾ ಇರಲಿಲ್ಲ. ಇವತ್ತು ಬಂದರೆ ದಿಗ್ಗಜ ಲೀಡರ್ಸ್ ಇಬ್ಬರೂ ಬರ್ತಾ ಇರಲಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಸಂತೋಷ್ ಸರ್ ಆಲ್ಮೋಸ್ಟ್ 18 ವರ್ಷದಿಂದ ಮೋದಿ ಕೇರ್ ಮಾಡ್ತಾ ಇದ್ದಾರೆ. 18 ಇಯರ್ಸಿಂದ 12 ವರ್ಷದ ತನಕ ಅವ್ರು ಕಂಡಿರೋ ಇನ್ಕಮ್ ಹೈಯೆಸ್ಟ್ ಅಂದರೆ 30,000 ರಿಂದ 40,000. 12 ವರ್ಷದ ತನಕ. ಇವಾಗ ಅವ್ರಿಗೆ 20 ಲಕ್ಷ ಬರ್ತಾ ಇದೆ. ಪೋರ್ಷೆ ಕಾರ್ ಓನ್ ಮಾಡಿದ್ದಾರೆ, ಕೋಟಿ ರೂಪಾಯಿ ಮನೆ ತಗೊಳ್ತಾ ಇದ್ದಾರೆ. ನಾವು ಅಷ್ಟು ಟೈಮ್ ವೇಟ್ ಮಾಡಿದ್ದೀವ? ಅವ್ರು ಅರ್ಧ ಮಾಡೋಣ. 12 ವರ್ಷ ಬೇಡ, 6 ವರ್ಷನೂ ಬೇಡ, 3 ವರ್ಷ ಟ್ರೈ ಮಾಡಿ.
3 ವರ್ಷ ವರ್ಕ್ ಮಾಡಿ ಹಬ್ಬ ಅಂದ್ರೆ ನಿಮ್ಗೆ ಏನಾಗ್ಬೋದು 3 ವರ್ಷ ನಿಮ್ಮ ಲೈಫಲ್ಲಿ ಹೋಗ್ಬೋದು ಬಿಟ್ರೆ ಬೇರೇನು ಆಗೋದಿಲ್ಲ. ಓಕೆ, ಸೊ ಆಲ್ ದಿ ಬೆಸ್ಟ್ ಪ್ರತಿಯೊಬ್ಬರಿಗೂ. ಇಲ್ಲಿ ಕಲ್ತಿರೋದನ್ನ